ದೇವರು ಪ್ರೀತಿಸುವ ಪ್ರೀತಿಯ ಬಿಗ್ ಜೆ ಟಿ ವಿ ಪ್ರಿಯ ವೀಕ್ಷಕರಿಗೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ವಂದಿಸಿ ಸ್ವಾಗತ ಬಯಸ್ತಿದ್ದೇವೆ. ಬನ್ನಿರಿ, ದೇವರ ವಾಕ್ಯವನ್ನು ಇಂದು ನಾವು ಅಧ್ಯಯನ ಮಾಡಿಕೊಳ್ಳೋಣ. ಇಂದಿನ ನಮ್ಮ ಅಧ್ಯಯನ ಮತ್ತಾಯನು ಬರೆದ ಸುವಾರ್ತೆ, ದಿ ಗಾಸ್ಪಲ್ ಅಕಾರ್ಡಿಂಗ್ ಟು ಮ್ಯಾಥ್ಯೂ ಚಾಪ್ಟರ್ 12, 12ನೇ ಅಧ್ಯಾಯ. 12ನೇ ಅಧ್ಯಾಯ ನಾವು ಎರಡು ಭಾಗವಾಗಿ ವಿಭಾಗಿಸಿ ಅಧ್ಯಯನ ಮಾಡಿಕೊಳ್ಳೋಣ. ಅದು ಮೊದಲನೇ ಭಾಗ ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯದ 1ರಿಂದ 21 ವಚನಗಳು. ಎರಡನೇ ಭಾಗ 22ರಿಂದ ಕೊನೆಯವರೆಗೆ ಇರುವಂಥ ವಾಕ್ಯ ಭಾಗ. ಹಾಗಾದರೆ ಮತ್ತಾಯನು ಬರೆದ ಸುವಾರ್ತೆ 12ನೇ ಅಧ್ಯಾಯದ ಮೊದಲನೇ ವಚನದಿಂದ 21 ವಚನಗಳಲ್ಲಿ ಇರುವಂಥ ವಾಕ್ಯ ಭಾಗದಲ್ಲಿ ಏನಿವೆ ಅಂತ ನೋಡುವುದಾದರೆ, ಅನುಮೋದ ಜೀವನದ 22 ರಹಸ್ಯಗಳಿವೆ. ಸೀಕ್ರೆಟ್ ಆಫ್ ಅಪ್ರೂವ್ಡ್ ಲೈಫ್. ಅನುಮೋದ ಅಂದರೆ ಭಾಳ ದೊಡ್ಡ ಅನುಭವ ಇದು. ಆಶೀರ್ವಾದ ದೊಡ್ಡ ಅನುಭವ, ಆದರೆ ಅನುಮೋದ ಆಶೀರ್ವಾದಕ್ಕಿಂತ ದೊಡ್ಡ ಅನುಭವ, ಅಥವಾ ಆಶೀರ್ವಾದದಷ್ಟೇ ಮಹತ್ತಾದ ಅನುಭವ ಅನುಮೋದದ ಅನುಭವ. ಅದಕ್ಕೊಂದು ಉದಾಹರಣೆಯನ್ನು ಕೊಡ್ತೀನಿ ನಾನು. ಬೇಗನೆ ನಾವು 22 ವಿಷಯಗಳನ್ನು ಈಗ ನೋಡಿಕೊಳ್ಬೇಕು. ಅದೇನಂತ ಹೇಳಿದ್ರೆ, ದೇವರು ಒಬ್ಬ ವ್ಯಕ್ತಿಯನ್ನು ಅಥವಾ ಇಸ್ರಾಯೇಲರನ್ನು ಆಶೀರ್ವದಿಸಿದನು. ಅಬ್ರಹಾಮನ ಆಶೀರ್ವಾದ ಇಸ್ರಾಯೇಲರ ಮೇಲೆ ಬಂತು, ಸಂದೇಹನೇ ಇಲ್ಲ. ಆ ಆಶೀರ್ವಾದ ಅತಿಶಯವಾದ ಆಶೀರ್ವಾದ, ಅದ್ಭುತವಾದ ಆಶೀರ್ವಾದ. ಆದರೆ ಮೊದಲನೇ ಕೊರಿಂಥ 10ನೇ ಅಧ್ಯಾಯದಲ್ಲಿ ಅವರೊಳಗೆ, ಯಾರೊಳಗೆ? ಆಶೀರ್ವಾದ ಹೊಂದಿದವರೊಳಗೆ ಬಹುಮಂದಿಯ ವಿಷಯದಲ್ಲಿ ದೇವರು ಸಂತೋಷಿಸಲಿಲ್ಲ. ಅದನ್ನೇ ಬೇರೆ ರೀತಿಯಿಂದ ಹೇಳ್ತೀನಿ, ಕೇಳಿಸ್ಕೊಳ್ಳಿ ದಯವಿಟ್ಟು. ಲಕ್ಷಾಂತರ ಜನರು ದೇವರಿಂದ, ವಿಶ್ವಾಸಿಗಳು, ಇಸ್ರಾಯೇಲರು ಆಶೀರ್ವಾದ ಹೊಂದಿದರು. ಆಶೀರ್ವಾದ ಹೊಂದಿದ ಲಕ್ಷಾಂತರ ಜನರಲ್ಲಿ ಬಹುಮಂದಿಯ ವಿಷಯದಲ್ಲಿ ದೇವರು ಅನುಮೋದಿಸಲಿಲ್ಲ, ಸಂತೋಷಿಸಲಿಲ್ಲ, ಮೆಚ್ಚಲಿಲ್ಲ, ಒಪ್ಪಲಿಲ್ಲ, ಮುದ್ರೆ ಹಾಕಲಿಲ್ಲ. ಸರಿ, ಈ ಒಂದು ಹಿನ್ನೆಲೆಯನ್ನು ಹೇಳಿಬಿಟ್ಟು ಅನುಮೋದ ಅಥವಾ ಅನುಮೋದಕ ಜೀವನ, ಅನುಮೋದ ಜೀವನದ 22 ರಹಸ್ಯಗಳು. ಅನುಮೋದಕ ಜೀವನ ಅಂತಲೇ ಇರಲಿ, ಅನುಮೋದಕ ಜೀವನದ 22 ರಹಸ್ಯಗಳು. 22 ಸೀಕ್ರೆಟ್ಸ್ ಆಫ್ ಆನ್ ಅಪ್ರೂವ್ಡ್ ಲೈಫ್. ಮೊದಲನೇದಾಗಿ ನಾವು ನೋಡುವಾಗ, ಈ ಅನುಮೋದಕ ಜೀವನದಲ್ಲಿ 5ನೇ ವಚನಕ್ಕೆ ನಾವು ನೋಡೋಣ. ಇದಲ್ಲದೆ ವಿಶ್ರಾಂತಿಯ ದಿನದಲ್ಲಿ ಯಾಜಕರು ದೇವಾಲಯದಲ್ಲಿ ಸಬ್ಬತ್ ದಿನವನ್ನು ಉಲ್ಲಂಘಿಸಿದರೂ, ಸಬ್ಬತ್ ದಿನ ಉಲ್ಲಂಘಿಸಬಾರದು ಎಂಬುದಾಗಿ ಒಂದು ನಿಯಮ, ಭಾಳ ಖಡಾಖಂಡಿತವಾದ ಗಂಭೀರವಾದ ಒಂದು ನಿಯಮ. ಆದರೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಹೇಳ್ತಾ ಇರುವಂಥ ಮಾತನ್ನು ಕೇಳಿಸ್ಕೊಳ್ರಿ. ಯಾಜಕರು ದೇವಾಲಯದಲ್ಲಿ ಸಬ್ಬತ್ ದಿನವನ್ನು ಉಲ್ಲಂಘಿಸಿದರೂ ನಿರ್ದೋಷಿಗಳೇ ಎಂದು ನಿರ್ಣಯಿಸಲ್ಪಡ್ತಾರೆ. ಇದು ಯಾಕೆ ಅಂದರೆ ದೇವರ ಅನುಮೋದ ಇರುವುದರಿಂದ. ಅವರ ಮನಸ್ಸು ದೇವರೊಂದಿಗೆ ಸರಿಯಾಗಿತ್ತು. ಅವರ ಕೃತ್ಯ ಒಂದು ವೇಳೆ ಉಲ್ಲಂಘನೆ ಮಾಡಿದ ಹಾಗಿತ್ತು. ಆದ ಕಾರಣ ದೇವರ ಅನುಮೋದ ಅವರ ಪಡೆದಿದ್ದರು. ಎರಡನೇದಾಗಿ 6ನೇ ವಚನ, ದೇವಾಲಯಕ್ಕಿಂತಲೂ ದೊಡ್ಡವನು ಇಲ್ಲಿದ್ದಾನೆ. ಅನುಮೋದದ ವಿಷಯದಲ್ಲಿ ನೋಡುವಾಗ ದೇವಾಲಯ ಪ್ರಾಮುಖ್ಯ, ಅದು ಆಶೀರ್ವಾದ. ದೇವಾಲಯಕ್ಕಿಂತಲೂ ದೊಡ್ಡವನು ದೇವರು. ಆದ ಕಾರಣ ಅನುಮೋದದ
ಎರಡನೇ ರಹಸ್ಯ ಏನಂದರೆ, ಹೌದು ಆಲಯ ಪ್ರಾಮುಖ್ಯ, ಸೇವೆ ಪ್ರಾಮುಖ್ಯ, ಆದರೆ ಯಾರಿಗೆ ಸೇವೆ ಮಾಡ್ತಿದ್ದೇವೋ ಆಲಯಕ್ಕಿಂತಲೂ ದೊಡ್ಡವನಾದ ದೇವರು ಪ್ರಾಮುಖ್ಯನು ಎಂಬುದೇ ಅನುಮೋದಕ ಜೀವನದ ಆತ್ಮ. ಮೂರನೇದಾಗಿ 7ನೇ ವಚನ, 12ನೇ ಅಧ್ಯಾಯ ಮತ್ತಾಯನ ಬರೆದ ಸುವಾರ್ತೆ, ಅದರಲ್ಲಿ 7ನೇ ವಚನದಲ್ಲಿ ಈ ರೀತಿಯಾಗಿದೆ, ನಾನು ಯಜ್ಞವನ್ನಲ್ಲ ಕರುಣೆಯನ್ನೇ ಬಯಸ್ತೇನೆ. ಯಜ್ಞವು ಆಶೀರ್ವಾದ, ಕರುಣೆ ಅನುಮೋದ. ಖಂಡಿತವಾಗಿ ದೇವರೇ ಹೇಳಿದ್ದು ಯಜ್ಞ ಮಾಡಬೇಕಂತ ಹೇಳ್ಬಿಟ್ಟು, ಅದು ಆಶೀರ್ವಾದ. ಆದರೆ ಕರುಣೆ ಅದು ಅನುಮೋದ, ದೇವರ ಅನುಮೋದ. ಇಟ್ಸ್ ಅನ್ ಅಪ್ರೂವಲ್ ಆಫ್ ಗಾಡ್, ಇಟ್ಸ್ ಅನ್ ಆಟಿಟ್ಯೂಡ್. ಸ್ಯಾಕ್ರಿಫೈಸ್ ಇಸ್ ಅನ್ ಆ್ಯಕ್ಷನ್. ಯಜ್ಞವು ಕೃತ್ಯ, ಕರುಣೆಯು ಸತ್ಯ ಇಲ್ಲವೇ ಮನೋಭಾವ. ಮತ್ತು 4ನೇ ಒಂದು ರಹಸ್ಯವನ್ನು ನಾವು ನೋಡೋಣ. ಈಗ 7ನೇ ವಚನದಲ್ಲಿನೇ ಇದೆ, 2ನೇ ಭಾಗ ಅಥವಾ ಕೊನೆ ಭಾಗ. ಇದರ ಅರ್ಥವನ್ನು ನೀವು ತಿಳಿದಿದ್ದರೆ ನಿರಪರಾಧಿಗಳನ್ನು ಖಂಡಿಸುತ್ತಿರಲಿಲ್ಲ. ಕೆಲವು ಸಾರಿ ಅಥವಾ ಅನೇಕ ಸಾರಿ ನಾವೇನು ಮಾಡ್ತೀವಿ, ನಿರಪರಾಧಿಗಳನ್ನು ತೀರ್ಪು ಮಾಡಿಬಿಡ್ತೇವೆ, ಖಂಡಿಸಿಬಿಡ್ತೇವೆ, ಅವ್ರನ್ನ ಬಾಕ್ಸ್ನಲ್ಲಿ ಹಾಕ್ಬಿಡ್ತೇವೆ, ಅವ್ರು ಇಂಥವ್ರು ಅಂತ ಲೇಬಲ್ ಮಾಡಿಬಿಡ್ತೇವೆ ನಾವು. ಆದರೆ ಕರುಣೆಯ ಅರ್ಥ ನಾವು ತಿಳ್ಕೊಂಡ್ರೆ ಅನುಮೋದ ಪಡ್ಕೊಳ್ತೇವೆ ದೇವರಿಂದ. ಕರುಣೆಯ ಅರ್ಥ ತಿಳ್ಕೊಳ್ಳದೆ ನಾವು ತೀರ್ಪು ಮಾಡೋರಾಗಿದ್ದರೆ ದೇವರ ಅನುಮೋದ ಕಳ್ಕೊಳ್ತೇವೆ. 8ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 8ನೇ ವಚನದಲ್ಲಿ, ಮನುಷ್ಯಪುತ್ರನು ಸಬ್ಬತ್ತಿಗೂ ಒಡೆಯನಾಗಿದ್ದಾನೆ. ಒಬ್ಬ ಅನುಮೋದ, ದೇವರ ಅನುಮೋದಕ್ಕೆ ಒಳಪಟ್ಟ ವ್ಯಕ್ತಿ, ದೇವರ ಒಡೆಯತನಕ್ಕೆ ಒಳಪಟ್ಟ ವ್ಯಕ್ತಿ. A person who is under the approval of God is under the lordship of Christ too. ಕ್ರಿಸ್ತನ ಕರ್ತೃತ್ವಕ್ಕೆ, ಕ್ರಿಸ್ತನನ್ನು ಒಡೆಯನು. ಯಾಕಂದರೆ ಆತನು ಸಬ್ಬತ್ತಿಗೂ ಒಡೆಯನಾಗಿದ್ದಾನೆ. ಹೌದು, ಅದರಿಂದ ನಾವು ಕಲಿಯುವಂಥ ಪಾಠ, ಸಬ್ಬತ್ತು ಪ್ರಾಮುಖ್ಯನೇ, ಭಾಳ ಪ್ರಾಮುಖ್ಯ, ಭಾಳ ಪ್ರಾಮುಖ್ಯ. ನಾವು ಬಹಳ ವಾಕ್ಯಗಳು ದೇವರ ವಾಕ್ಯದಲ್ಲಿ ನೋಡ್ತೇವೆ. ಆದರೆ ಸಬ್ಬತ್ತಿಗೂ, ಸಬ್ಬತ್ತು ಆಶೀರ್ವಾದ, ಆದರೆ ಸಬ್ಬತ್ತಿಗೆ ಒಡೆಯನು, ಅನುಮೋದಕನು. ಸರಿ, ಅನಂತರ 12ನೇ ವಚನ, ಕುರಿಗಿಂತಲೂ ಒಬ್ಬ ಮನುಷ್ಯನು ಎಷ್ಟೋ ಮೌಲ್ಯನು. ಅದರಿಂದ ನಾವೇನು ತಿಳ್ಕೊಳ್ತೀವಿ, ಕುರಿ ಆಶೀರ್ವಾದ, ಆದರೆ ಮನುಷ್ಯನು ದೇವರ ಸೃಷ್ಟಿ, ಅವನು ದೇವರಿಗೆ ಅನುಮೋದಕನು. ಕುರಿ ದೇವರ ಸೃಷ್ಟಿನೇ, ಆದರೆ ಮನುಷ್ಯನು ದೇವರ ಸ್ವರೂಪದಲ್ಲಿ ಉಂಟು ಮಾಡಿದ್ದರಿಂದ ದೇವರ ಅನುಮೋದಕವನ್ನು ಮನುಷ್ಯನು ಹೊಂದತಕ್ಕವನು, ಕಲಿಯತಕ್ಕವನು. ಮತ್ತು 12ನೇ ವಚನದ ಕೊನೆ ಭಾಗದಲ್ಲಿ, ಸಬ್ಬತ್ ದಿನದಲ್ಲಿ ಒಳ್ಳೆಯದನ್ನು ಮಾಡುವುದು ಧರ್ಮಸಮ್ಮತವಾಗಿದೆ. ಇಟ್ಸ್ ಅಲೌಡ್, ಇಟ್ಸ್ ಲೀಗಲ್, ಇಟ್ಸ್ ಲಾಫುಲ್ ಟು ಡೂ ಗುಡ್ ಆನ್ ಸಾಬತ್. ಹಾಗಾದರೆ ಸಬ್ಬತ್ ದಿನದಲ್ಲಿ ಯಾವ ಕೆಲಸ ಮಾಡಬಾರ್ದು? ಆಶೀರ್ವಾದ. ಸಬ್ಬತ್ ದಿನದಲ್ಲಿ ಒಳ್ಳೆಯದನ್ನು ಮಾಡಬೇಕು, ಅನುಮೋದ. ಅನುಮೋದ ಅದನ್ನು ಅನುಮೋದಿಸ್ತಿದ್ದಾರೆ ಕರ್ತನಾದ ಯೇಸು ತಾನೇ. ಯಾಕಂದರೆ ಸಬ್ಬತ್ತಿಗೂ ಒಡೆಯನಾಗಿರೋದ್ರಿಂದ ಆ ರೀತಿಯಾಗಿ ಒಂದು ಟೀಚಿಂಗ್ ಕೊಡೋದು ಒಂದು ವೇಳೆ ಅದು ಮೊದಲನೇ ಬಾರಿಯಾಗಿ ಅವ್ರಿಗೆ ಆಶ್ಚರ್ಯವಾಗಿರಬೇಕು ಧಾರ್ಮಿಕ ನಾಯಕರಿಗೆ. 13ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 13ನೇ ವಚನದಲ್ಲಿ, ಆಗ ಯೇಸು ಆ ಮನುಷ್ಯನಿಗೆ, ನಿನ್ನ ಕೈಯನ್ನು ಮುಂದೆ ಚಾಚು. ಕೈ ಇತ್ತು, ಆಶೀರ್ವಾದ, ಆದರೆ ಕಾರ್ಯಗತವಾದ ಕೈಯಾಗಿರಲಿಲ್ಲ. ಅದನ್ನು ಚಾಚು ಅಂತ ಹೇಳಿದಾಗ ಅದು ದೇವರ ಅನುಮೋದ, ಯೇಸುವಿನ ಅನುಮೋದವನ್ನು ಪಡೆದು ಅದಕ್ಕೆ ಶಕ್ತಿ ಬಂದು ಆ ಮನುಷ್ಯನು ಚಾಚಿದನು. ಅದು ಒಂದು ಚಿತ್ರ, ಅನುಮೋದದ ಒಂದು ಚಿತ್ರ.
ಯಾಕೆ ಆ ಕೈ ಎಷ್ಟೋ ವರ್ಷಗಳು ಹಾಗೇ ಮಡಚಿದ್ದಂಥ ಕೈ ಇದ್ದಕ್ಕಿದ್ದಂತೆ ಅದು ಚಾಚಿದಂತೆ ಅದು ಶಕ್ತಿ ಬರುವಂತೆ ಆಯಿತು. ಯಾಕಂದರೆ ದೇವರ ಅನುಮೋದ, ಕ್ರಿಸ್ತನ ಅನುಮೋದ ಪಡೆದಿತ್ತು. ಸಬ್ಬತ್ ದಿನವೇ ಆಗಿತ್ತು. ಸಬ್ಬತ್ ದಿನದಲ್ಲಿ ಯಾವ ಕೆಲಸನೂ ಮಾಡದೇ ಇದ್ದಂಥ ಕೈ ಆಗಿತ್ತು. ಯಾವ ಕೆಲಸಕ್ಕೂ ಬಾರದಂಥ, ಯಾವ ಕೆಲಸ ಮಾಡಬಾರ್ದು, ಯಾವ ಕೆಲಸಕ್ಕೂ ಬಾರದಂಥ ಕೈ ಆಗಿತ್ತು. ಆಶೀರ್ವಾದ ಕೈ ಇತ್ತು, ಆದರೆ ಅದಕ್ಕೆ ಶಕ್ತಿ ಇರಲಿಲ್ಲ. ದೇವರ ಮಾತನ್ನು ಕೇಳಿದಾಗ, ಕ್ರಿಸ್ತನ ಮಾತನ್ನು ಕೇಳಿದಾಗ ಶಕ್ತಿ ಬಂತು. 9ನೇ ಆಶೀರ್ವಾದ. ಅಂದ ಹಾಗೆ ನಾವೇನು ನೋಡ್ಕೊಳ್ತಿದ್ದೀವಿ, ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 1ರಿಂದ 21 ವಚನಗಳವರೆಗೆ ಒಂದು ಭಾಗ, ಮೊದಲನೇ ಭಾಗವಾಗಿ ಮಾಡಿ ನಾವು ಅಧ್ಯಯನ ಮಾಡಿಕೊಳ್ತಿದ್ದೇವೆ. 1ರಿಂದ 21 ವಚನ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯದಲ್ಲಿ ಅನುಮೋದ ಜೀವನದ 22 ರಹಸ್ಯಗಳನ್ನು ನಾವು ನೋಡ್ಕೊಳ್ತಾ ಇದ್ವಿ. 22 ಸೀಕ್ರೆಟ್ಸ್ ಆಫ್ ಅಪ್ರೂವ್ಡ್ ಲೈಫ್. 9ನೇ ರಹಸ್ಯ 15ನೇ ವಚನದಲ್ಲಿ ಅನೇಕರು ಅವರನ್ನು ಹಿಂಬಾಲಿಸಿದರು. ಯೇಸುವನ್ನು ಹಿಂಬಾಲಿಸುವುದು ಅನುಮೋದ, ಯೇಸುವನ್ನು ನಂಬುವುದು ಆಶೀರ್ವಾದ. ಆಶೀರ್ವಾದದಲ್ಲೇ ಇರಬಾರ್ದು, ಆತನನ್ನು ಹಿಂಬಾಲಿಸುವಾಗ ಅನುಮೋದದಲ್ಲಿ ಸಾಕ್ತೇವೆ, ದೇವರ ಅನುಮೋದದಲ್ಲಿ. ಯೇಸು ಅವರೆಲ್ಲರನ್ನು ಗುಣಪಡಿಸಿದರು. ಇದು ದೇವರ ಆಶೀರ್ವಾದ ಅನುಮೋದದಲ್ಲಿ ಬರುವಂಥದ್ದಾಗಿ ನೋಡ್ತೇವೆ. ಹೌದು, ಆ ರೀತಿಯಾಗಿ ಅದ್ಭುತ ಸ್ವಸ್ಥತೆ ಹೊಂದಿಕೊಂಡ ಮೇಲೆ 16ನೇ ವಚನದ ಕೊನೆ ಭಾಗದಲ್ಲಿ ಯೇಸು ತಾನು ಯಾರೆಂದು ಯಾರಿಗೂ ಪ್ರಕಟಿಸಬಾರದೆಂದು ಅವರನ್ನು ಎಚ್ಚರಿಸಿದರು. ಅದ್ಭುತ ಮಾಡಿದರು, ಯಾರಿಗೂ ಗೊತ್ತಾಗಬಾರ್ದು. ನಾನು ಯಾರಂತೆ ಯಾರಿಗೂ ಗೊತ್ತಾಗಬಾರ್ದು. ಯಾಕೆ? ದೇವರ ಅನುಮೋದ ನನಗಿದ್ರೆ ಸಾಕು. ಜನರ ಅನುಮೋದ, ಜನರ ಮೆಚ್ಚುಗೆ, ಜನರ ಒಂದು ಸ್ವಾಗತ, ಇವು ಯಾವುದೂ ಬೇಕಾಗಿಲ್ಲ ಅನ್ನುವ ರೀತಿಯಲ್ಲಿ. 18ನೇ ವಚನದಿಂದ 21ನೇ ವಚನದವರೆಗೆ ಅನುಮೋದದ PhD ಲೆವೆಲ್ ಈಗ ಹೋಗ್ತಾ ಇದೆ. ಈಗ ನಾವು ಸ್ಟಾರ್ಟ್ ಮಾಡಿದ್ರಲ್ಲಿ 10 ವಿಷಯಗಳು ಸುಮಾರು, ಅದು LKG ಅನುಮೋದ. ಆದರೆ ಈಗ 18ನೇ ವಚನದಿಂದ ನಾವು ನೋಡುವಾಗ ಇನ್ನೂ ಸುಮಾರು 8 ಅನುಮೋದ, PhD ಅನುಮೋದದ ರಹಸ್ಯಗಳಿದೆ. ಒಂದೊಂದಾಗಿ ನೋಡೋಣ. ಅದರಿಂದ ದೇವರಾತ್ಮನ ಸಹಾಯ ನಮಗೆ ಲಭ್ಯವಾಗಲಿ. ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 18ನೇ ವಚನದಲ್ಲಿ, ಈತನು ನಾನು ಆರಿಸಿಕೊಂಡ ನನ್ನ ದಾಸನು. ದೇವರ ಅನುಮೋದ ನಮಗೆ ಬಂದರೆ ನಾವು ದೇವರಿಂದ ಆಯ್ಕೆಯಾಗ್ತೇವೆ ಆತನ ಸೇವೆ ಮಾಡಲಿಕ್ಕೆ. ಇದು 12ನೇ ಅನುಮೋದದ ರಹಸ್ಯ. 13ನೇ ರಹಸ್ಯ ಇನ್ನೂ ಚೆನ್ನಾಗಿದೆ. ಮತ್ತು 12:18, ಈ ನನ್ನ ಪ್ರಿಯನಲ್ಲಿ ನನ್ನ ಪ್ರಾಣವು ಸಂಪೂರ್ಣ ಮೆಚ್ಚಿದೆ. ವಾವ್, ದೊಡ್ಡ ಮಾತು, ದೊಡ್ಡ ಮಾತು. ತಂದೆ ದೇವರ ಪ್ರಾಣವು ಪ್ರಿಯಪುತ್ರನ ಪ್ರಿಯನಲ್ಲಿ ಸಂಪೂರ್ಣ ಮೆಚ್ಚಿದೆ. ವಾವ್, ಇದು ಅನುಮೋದದ 13ನೇ ರಹಸ್ಯ. ಈ ರೀತಿಯಾಗಿ ಯೇಸು ಕ್ರಿಸ್ತನ ಬಗ್ಗೆ ನಾವು ಓದ್ತಾ ಇದ್ದೇವೆ. ಆದರೆ ಓದ್ತಾ ಇರುವಾಗ ಅದನ್ನು ನಮಗೂ ಅನ್ವಯ ಮಾಡಿಕೊಳ್ಬೇಕು. ಆತನನ್ನು ಮಾತ್ರ ದೇವರು ಮೆಚ್ಚುವಂಥದ್ದಲ್ಲ, ಆತನಲ್ಲಿ ನಮ್ಮನ್ನು ಕೂಡ ಮೆಚ್ಚುವಂಥ ರೀತಿಯಲ್ಲಿ ನಾವುಗಳು ಭೂಲೋಕದಲ್ಲಿ ನಡ್ಕೊಳ್ಬೇಕು, ಪರಲೋಕ ಹೋಗೋಕ್ಕೆ ಮುಂಚೆ. 14ನೇ ರಹಸ್ಯ, ನಾನು ಈತನ ಮೇಲೆ ನನ್ನ ಆತ್ಮವನ್ನು ಇರಿಸುವೆನು. ದೇವರು ಯಾರನ್ನು ಮೆಚ್ಚುತ್ತಾರೋ, ದೇವರ ಅನುಮೋದದ ಮತ್ತೊಂದು ರಹಸ್ಯ ಆತ್ಮವನ್ನು ಇರಿಸುವಂತೆ ಆಗುವ ಅನುಭವ. ದಿ ಎಕ್ಸ್ಪೀರಿಯನ್ಸ್ ಆಫ್ indwelling or filling of the Holy Spirit is the secret of approved life. ದೇವರು ಮೆಚ್ಚಿದ ಅನುಮೋದದ ಒಂದು ಜೀವನ ಹೇಗಿರ್ತದೆ?
ದೇವರ ಆತ್ಮನು ಆ ವ್ಯಕ್ತಿಯಲ್ಲಿರ್ತಾನೆ. ಇಲ್ಲಿ ನೋಡ್ರಿ ಎಷ್ಟು ಚೆನ್ನಾಗಿರುವಂಥ ಒಂದು ಚಿತ್ರ. ತಂದೆ, ಮಗನಾದ ಯೇಸು ಕ್ರಿಸ್ತನು, ಪವಿತ್ರಾತ್ಮನು, ಮೂವರು ಈ ಅನುಭವದ ಜೀವನದಲ್ಲಿ ಇರುವಂಥದ್ದನ್ನು ನಾವು ನೋಡ್ತೇವೆ. ಟ್ರಿನಿಟಿ ಇನ್ ದ ಲೈಫ್ ಆಫ್ ಬೀಂಗ್ ಅಪ್ರೂವ್ಡ್. 15ನೇ ರಹಸ್ಯ, ಅದೇ ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 18ನೇ ವಚನದ 2ನೇ ಭಾಗದಲ್ಲಿ ಈ ರೀತಿಯಾಗಿದೆ. ಈತನು ಜನಾಂಗಗಳಿಗೆ ನ್ಯಾಯವನ್ನು ಸಾರುವನು. ಅನುಮೋದದ ಜೀವನ, ನ್ಯಾಯವನ್ನು ಸಾರುವ ಜೀವನ. ಅನುಮೋದ ಜೀವನ ಪಡೆದುಕೊಳ್ಳೋದಾದರೆ ನ್ಯಾಯವನ್ನು ಸಾರುವ ಆತ್ಮವುಳ್ಳವರಾಗಿರಬೇಕು. ಅದು ರಹಸ್ಯ. 19ನೇ ವಚನದಲ್ಲಿ 16ನೇ ರಹಸ್ಯ ಇದೆ. ಭಾಳ ಚೆನ್ನಾಗಿದೆ, ಸಿಂಪಲ್ ಆಗಿದೆ. ಈತನು ಜಗಳವಾಡುವವನಲ್ಲ. ದೇವರಿಂದ ಅನುಮೋದ ಪಡ್ಕೊಂಡ ವ್ಯಕ್ತಿ ಜಗಳವಾಡುವುದಿಲ್ಲ. ಇನ್ನೊಂದು ಸಾರಿ ಹೇಳ್ತೀನಿ, ಬೇರೆ ರೀತಿಯಿಂದ ಹೇಳ್ತೀನಿ. ಜಗಳವಾಡದ ಆತ್ಮ ಅನುಮೋದ ಜೀವನದ ರಹಸ್ಯ. ಅದೇ 19ನೇ ವಚನದ 2ನೇ ಭಾಗದಲ್ಲಿ ನಾವು ನೋಡುವಾಗ, ಕೂಗಾಡುವವನಲ್ಲ. ಜಗಳಾಡೋದು ಒಂದು, ಕೂಗಾಡೋದು ಬೇರೆ. ಆದರೆ ಯೇಸು ಕ್ರಿಸ್ತನು ಜಗಳನೂ ಆಡಲಿಲ್ಲ, ಕೂಗಾಡಲಿಲ್ಲ. ಯಾಕಂದರೆ ದೇವರ ಮೆಚ್ಚುಗೆಯನ್ನು, ಅನುಭವವನ್ನು ಪಡೆದ ವ್ಯಕ್ತಿ ಆತನಾಗಿದ್ದನು. ಹಾಗೆ ನಾವು ಕೂಡ ಇರಬೇಕಂತ ದೇವರು ಇಷ್ಟಪಡ್ತಾನೆ. 2ನೇ ತಿಮೋಥಿ 2ನೇ ಅಧ್ಯಾಯದಲ್ಲಿ ನೋಡುವುದಾದರೆ ಒಂದು ವಾಕ್ಯ ನನಗೆ ನೆನಪಿಗೆ ಬರುತ್ತಿದೆ. ಅದರಲ್ಲಿ ಈ ರೀತಿಯಾಗಿದೆ, ಕರ್ತನ ದಾಸನು ಜಗಳವಾಡಬಾರದು ಎಂಬುದಾಗಿ. ಹೌದು, ನಮ್ಮ ರೈಟ್ಸು, ಹಕ್ಕುಗಳನ್ನು ನಾವು ಕೇಳಬೇಕು, ಖಂಡಿತವಾಗಿ. ಹಕ್ಕುಗಳು ನಮಗೆ ತಿರಸ್ಕೃತವಾದರೆ ದೇವರಿಗೆ ಒಪ್ಪಿಸಿಕೊಡಬೇಕು. ಆತನು ನಮಗೆ ಬೇಕಾದದ್ದೆಲ್ಲವನ್ನು ಕ್ರಿಸ್ತನಲ್ಲಿ ಒದಗಿಸಿಕೊಟ್ಟಿದ್ದಾನೆ, ಇನ್ನೂ ಕೊಡುವಾತನಾಗಿದ್ದಾನೆ. ಅನುಮೋದದ ಜೀವನದ 18ನೇ ರಹಸ್ಯ ಈ ರೀತಿಯಾಗಿದೆ. ಅದೇನಂತ ಹೇಳಿದರೆ, ಈತನ ಸ್ವರವನ್ನು ಯಾರು ಕೇಳಿಸ್ಕೊಳ್ಳೋದು, ಅಂದರೆ ಪ್ರಶಾಂತವಾಗಿ ತನ್ನ ಪಾಡಿಗೆ ತಾನು ಕೆಲಸ ಮಾಡ್ತಾ ಇರ್ತಾನೆ ಅಂತ ಅರ್ಥ. ಅಂದರೆ ಮಾತಾಡದೆ ಸುಮ್ಮನೆ ಇರ್ತಾನಂತಲ್ಲ. ಹೌದು, ಒಬ್ಬ ಬುದ್ಧಿಹೀನನು ಮಾತಾಡದೆ ಸುಮ್ಮನೆ ಇದ್ದರೆ ಬೇಗನೆ ಜ್ಞಾನಿ ಆಗ್ತಾನಂತ ಜ್ಞಾನೋಕ್ತಿಯಲ್ಲಿದೆ. ಆ ರೀತಿಯಾಗಿ ಮಾತನಾಡುವುದು ಕಡಿಮೆ ಆದರೂ ಕೂಡ ಒಂದು ಆದ್ಯತೆಯನ್ನು, ಆಕರ್ಷಣೆಯನ್ನು ಪಡ್ಕೊಳ್ಳದೆ ದೇವರು ಹೇಳಿದಾಗ ಮಾತನಾಡಿ ಇರುವಂಥ ಒಂದು ಜೀವನ. 20ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯದ 20ನೇ ವಚನದಲ್ಲಿ, ನ್ಯಾಯವನ್ನು ಜಯಕ್ಕೆ ನಡೆಸುವಂಥದ್ದು. ನ್ಯಾಯವನ್ನು ಜಯಕ್ಕೆ ನಡೆಸುವಂಥದ್ದು 19ನೇ ರಹಸ್ಯ. ಆ ಜಯಕ್ಕೆ ನಡೆಸುವವರೆಗೆ 2 ಕೆಲಸ ಆತನು ಮಾಡ್ತಾನಂತಾರೆ. ಒಂದು, ಜಜ್ಜಿದ ದಂಟನ್ನು ಮುರಿಯುವವನಲ್ಲ. ಈಗಾಗಲೇ ನನ್ನ ಮನಸ್ಸು ಜಜ್ಜಿ ಹೋಗಿಬಿಟ್ಟಿದೆ ಪಾಪದಿಂದ, ಸ್ವಾರ್ಥದಿಂದ, ದುಃಖದಿಂದ. ಆ ಜಜ್ಜಿ ಹೋದ ದಂಟನ್ನು ಆತನು ಇನ್ನೂ ಮುರಿಯೋದಿಲ್ಲ ಅಂತೆ. ಅನುಮೋದ ಜೀವನದ 20ನೇ ರಹಸ್ಯ ಇದು. 21ನೇ ರಹಸ್ಯ, ಆರಿ ಹೋಗುತ್ತಿರುವ ಬತ್ತಿಯನ್ನು ನಂದಿಸುವವನೂ ಅಲ್ಲ. ಇನ್ನೇನು ಆರಿ ಹೋಗ್ತಾ ಇದೆ, ನನ್ನ ಜೀವನ ಮುಗೀತು, ಆತ್ಮಿಕ ಜೀವನ ಅಥವಾ ಭೌತಿಕ ಜೀವನ, ದೈಹಿಕ ಜೀವನ, ಅದನ್ನು ನಂದಿಸುವವನು ಅಲ್ಲ ಅಂತೆ. ಕೊನೆಯದಾಗಿ 21ನೇ ವಚನ, ಮತ್ತಾಯನ ಬರೆದ ಸುವಾರ್ತೆ 12:21, ಈತನ ಹೆಸರಿನಲ್ಲಿಯೇ ಯಹೂದ್ಯರಲ್ಲದವರು ಭರವಸೆಯನ್ನು ಇಡುವರು. ಹೌದು, ಅನುಮೋದ ಜೀವನ ಹೇಗಿರ್ತದೆ ಅಂತ ಹೇಳಿದರೆ, ಜನರನ್ನು ಕ್ರಿಸ್ತನಲ್ಲಿ ಭರವಸೆ ಇಡುವಂತೆ ನಡೆಸುವಂತಹ ಒಂದು ಜೀವನ. ಆ ರೀತಿಯಾಗಿ ಕ್ರಿಸ್ತನು ಭೂಲೋಕದಲ್ಲಿದ್ದಾಗ ಮಾಡಿದನು, ಈಗ ತನ್ನ ದೇಹವಾಗಿರುವ ನಮ್ಮ ಮೂಲಕವಾಗಿ ಮಾಡಲು ಶಕ್ತನಾಗಿ ದೇವರ ಅನುಮೋದವನ್ನು ಪಡೆಯುವಂತೆ ಮಾಡುವಾತನಾಗಿದ್ದಾನೆ.
ಮತ್ತಾಯನ ಬರೆದ ಸುವಾರ್ತೆ 12ನೇ ಅಧ್ಯಾಯ 1ರಿಂದ 21 ವಚನಗಳವರೆಗೆ ಅಧ್ಯಯನ ಮಾಡಿಕೊಳ್ಳುವಂತೆ ದೇವರು ಕೊಟ್ಟ ಕೃಪೆಗಾಗಿ ಆತನ ಸ್ತೋತ್ರವಾಗಲಿ. ದೇವರು ನಿಮ್ಮನ್ನು ಆಶೀರ್ವದಿಸಲಿ.